ಗೈಸ್ ಲಿಟ್ರಲಿ ಬೆಳಬೆಳಗ್ಗೆ ನಮ್ ಎಲ್ಲಿ ಕರ್ಕೊಂಡ್ ಬಂದವ್ರು ಗೊತ್ತಾ ಗೈಸ್ ಇವರು ಒಬ್ಬ ಪ್ರಕೃತಿ ಸೌಂದರ್ಯನ ಸಭೆ ಕರ್ಕೊಂಡ್ ಬಂದವ್ರೆ ಗೈಸ್ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ. ಆಹಾ ನಾನು ನೋಡ್ರಿ ಅಭಿ ನಾವು ಎಲ್ಲ ಬಂದಿದೀವಿ ಗೈಸ್. ನೈಟ್ ಎಲ್ಲ ಕಾಡಲ್ಲಿ ಕ್ಯಾಂಪಿಂಗ್ ಮಾಡಿ ಬೆಳಿಗ್ಗೆ ಎದ್ದು ರೋಡಲ್ಲಿ ಕ್ಯಾಂಪಿಂಗ್ ಮಾಡಿ ಬರೀ ಇಂತದೆಯ ಮಗಗೆಲ್ಲ ತೊಳೆದಿ ಬೆಳಬೆಳಗ್ಗೆ ಬಂದಿದೀವಿ ಗೈಸ್ ಇವಾಗ ದರ್ಶನ ಮಾಡಕ್ಕೆ. ಮಹೇಶ ಇನ್ನೂ ಒಂದ್ಸಲ ತೊಳಿತಾವನೆ. ನಮಗೆಲ್ಲ ಗೊತ್ತಾಗೋಯ್ತು. ಆಹಾ ಬೆಳಬೆಳಗ್ಗೆ ವೈಬೆ ಬೇರೆ ತರ ಐತೆ ಗೈಸ್. ಲಿಟ್ರಲಿ ಫೀಲ್ ಮಾಡ್ತಾ ಇದೀವಿ. ಕಾಮೆಂಟ್ಸ್ ನೋ ಕಾಮೆಂಟ್ಸ್. ಗೈಸ್ ಸಕ್ಕದಾಗೈತೆ. ಬನ್ನಿ ಗೈಸ್ ಇವಾಗ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಸಖದಾಗಿ ಕಾಣಿಸ್ತೀವ. ಹೆಂಗಿದೀವಿ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಬೆಳಬೆಳಗ್ಗೆ ಸ್ವಲ್ಪ ಫೀಲ್ ಬೆಟರ್ ಅನ್ಸುತ್ತೆ ಟೋಪಿ ಹಾಕೊಂಡ್ರೆ ಮಾತ್ರ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹುಡ್ಕೊಂಬಿಡಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಯಾವ ಫಿಲಮ್ ಅದು? ಲವ್ ಮಾಕ್ಟೇಲ್ 2 ತೆಗ್ದಾರಲ್ಲ ಗೈಸ್, ಆ ದೇವಸ್ಥಾನದಲ್ಲಿ ಇವತ್ತು ನಾವಿರೋದು ಗೈಸ್. ದೇವಸ್ಥಾನ ಹತ್ರ ಏನೋ ಬಂದಿದೀವಿ. ಬೆಳಬೆಳಗ್ಗೆ ನೋಡ್ರಿ ಎಷ್ಟು ಜನ ಅವ್ರ. ಲಿಟ್ರಲಿ ಬರೀ ಇಲ್ಲಿ ಬಂದಿ ದೇವ್ರ ಭಕ್ತಿಗಿನ ಬರೀ ನಮ್ಮ ಥರ ಫೋಟೋ ವಿಡಿಯೋ ತೆಗಿಯಕ್ಕೆ ಬರೋರೇ ಜಾಸ್ತಿ. ಹಾ ಏನ್ ಹೇಳ್ತೀರ ನೋಡ್ರಿ, ಬರೀ ಫೋಟೋ ತೆಗಿಸ್ಕೊಳಗೆ ಬಂದು ಒಂದು ಫೋಟೋ ತೆಗಿತಾ ಇರತ್ತಾರೆ, ಹಂಗೆ ಟಕ್ಕನೆ ಹೋಯ್ತಾ ಇರ್ತಾರೆ. 35 ಕಿಲೋಮೀಟರ್ ವೇಸ್ಟ್ ಆಗುತ್ತೆ ಗೈಸ್. ಇವತ್ತು ದೇವ್ರ ಪೂಜೆ ಮಾಡ್ಬೇಕಾಯ್ತಲ್ಲ, ಯಾರು ಬರಲೇ ಇಲ್ಲ. ಒಂದೇ ಒಂದು ಫಿಲಮಿಂದ ಏನ್ ಬೇಕಂದ್ರೆ ಆಗುತ್ತೆ ದೇವಸ್ಥಾನದಲ್ಲಿ. ಕೆಳಗಡೆ ನೋಡಿ ಗೈಸ್, ಓಹೋ ಮ್ಯಾರೇಜ್ ಶೂಟ್ ಬೇರೆ ಮಾಡಿಸ್ತಾವ್ರಿ ಇಲ್ಲಿ. ಏರಿ ಬ್ರೋ, ನಾವ್ ಎಲ್ಲೋಗಿ ನಿಂತ್ಕೊಳ್ಳೋದು, ಹುಡುಗರಿಗೆ ಇಲ್ಲಿ ಜಾಗನೇ ಇಲ್ಲ. 3 ಕಡೆನೂ ಫೋಟೋ ಶೂಟ್, ಎಲ್ಲಾ ಕಡೆ ಫೋಟೋ ಶೂಟ್, ಮ್ಯಾರೇಜ್ ಫೋಟೋ ಶೂಟ್ಸ್. ನೋಡ್ಬಿಟ್ಟೆ ಅವ್ರಮ್ಮ, 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ಕಡೆ ದೂರದಿಂದ ನೋಡಿದೆ. ಅದು ನೋಡ್ದಾಗಿಂದ ನನ್ನ ಬಾಡಿ ಗಡಗಡ ಆಗಿದೆ ಅವ್ರಮ್ಮ. ಇಲ್ಲೆಲ್ಲಿ ನಮ್ ಜಾಗನೇ ಇಲ್ವಲ್ಲೋ ಏನ್ ಮಾಡಕ್ಕೆ ಫೋಟೋ ಶೂಟ್ಗೆ. ಇಲ್ಲಿ ಬರ್ಬಾರ್ದಿತ್ತು ಕಣ ಮಚ್ಚ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏಯ್ ಯಾಕೆ ಹಂಗಂತೀಯೋ? ಏನಿಲ್ಲ ಮಾತಾಡಕ್ಕಾಗಲ್ವಲ್ಲ, ಕೇಳ್ಸಿದ್ ಕಣ. ಕೇಳ್ಸಲ್ಲ ಅದ್ ನಮ್ ವಾಯ್ಸ್ ಮಾತ್ರ. ಇಲ್ಲೆಲ್ಲ ಕೆಳಗಡೆ ಜಾಗ ಇದೆಲ್ಲ, ಬರೀ ಇಳ್ದೋಣ ಹತ್ತಕ್ಕಲ್ಲಪ್ಪ ಗೈಸ್. ಲಿಟ್ರಲಿ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟು ಹತ್ತದ ಯಾಕೆ ಡೌಟ್ ನನ್ಗೆ. ಯಾಕೆ ಹೇಳಿದ್ರೆ ನನ್ ಮೇಲೆ ಹಣೆ ಇಟ್ಟು ವಾಪಸ್ ಅಲ್ಲೇ ಮಲಗಿಬಿಟ್ಟಿರ್ತೀನಿ. ಕಿವಿಲ್ ಕೇಳಿದ್ದಲ್ವ ಅಂತ ಸುಮ್ನಾದೆ. ಹೌದಾ? ಹಿಂಗಿಂದ ಹೋಗಿ ಹಂಗಿಂಗ್ ಅಲ್ಲಿಂದ ಅಲ್ಲಿಗೆ ಗೈಸ್. ನೋಡ್ರಿ ಏನೋ ಪೂಜೆ ಗೀಜೆ ಏನೋ ಮಾಡಿರಂಗ ಅವ್ರು. ಚಪ್ರ ಗಿಪ್ರ ಎಲ್ಲ ಹಾಕವ್ರೆ ಗ್ರ್ಯಾಂಡ್ ಆಗಿ. ಅಲ್ಲ ಹಳೆ ಕಾಲ ಡೋರು ಬಾಗ್ಲೇ ಸರಿ ಮಾಡಿಲ್ವಲ್ಲ ಇವರು. ಹಳೆ ಕಾಲದವು ಹಂಗೆ ಇರ್ಲಿ ಅಂತ ಬಿಟ್ಬಿಟ್ಟಿರ್ಬೇಕು. ಏನ್ ಸಗದ ಕಾಣಿಸ್ತಾ ಇದೆ ಗೈಸ್. ಫೀಲೇ ಬೇರೆ ಐತೆ. ದೇವಸ್ಥಾನದಲ್ಲಿ ಏನೋ ಒಂಥರ ನೆಗೆಟಿವ್ ವೈಬ್ ಐತೆ. ಗೈಸ್ ಇಲ್ಲಿ ನೋಡ್ರಿ ಬರ್ರಿ ವಿಡಿಯೋ ಫೋಟೋ. ದೇವಸ್ಥಾನ ಅಲ್ಲ ಇದು ಇವಾಗ ಫೋಟೋ ಶೂಟ್ ಪ್ಲೇಸ್ ಆಗ್ಬಿಟ್ಟೈತೆ. ಬೆಳಗ್ಗೆ ಒಂದ್ 90% ಆತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. ಒಂದು ದೇವಸ್ಥಾನ ಗೈಸ್ ಇಲ್ಲಿ ಯಾವಾಗ ಪೂಜೆ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಗೈಸ್. ನಾವು ಬಂದಿರೋದು ಭಾನುವಾರದತ್ತೆ ಪೂಜೆ ಮಾಡ್ಬೇಕು ಕಾಲಭೈರವಂಗೆ. ಏನೋ ಇವತ್ತು ಪೂಜೆನೆ ಮಾಡ್ತಾ ಇಲ್ಲ.
ಲೇಟಾಗಿ ಏನಾದ್ರು ಬರ್ಬೋದಾ? ಬೀಗೆಲ್ಲ ನೋಡಿದ್ರು ಹೊಸದು ಹಾಕಿರೋದು ಗೈಸ್. ಲಿಟ್ರಲಿ ಬರ್ಬೋದು ಅವರು ವೆಯ್ಟ್ ಮಾಡಿದ್ರೆ. ಆಹಾ, ಎಷ್ಟು ಚೆನ್ನಾಗವ್ರೆ ನೋಡಿ ಗೈಸ್. ಇವಾಗ ದೇವಸ್ಥಾನದೊಳಗೆ ಹತ್ತೋ ಟೈಮು ತೆಗ್ದವ್ರು ಇಲ್ವೋ ಗೊತ್ತಿಲ್ಲ. ಒಳಗಡೆ ಏನ್ ಕಾಣಿಸ್ತಿದೆ ನಾನಂತೂ ನೋಡಿಲ್ಲ, ನೀವು ನೋಡ್ಕೊಂಬಿಟ್ರಿ. ದೇವಸ್ಥಾನ ಐತೆ, ನನಗಂತೂ ಕಾಣಿಸ್ತಿಲ್ಲ. ಒಳಗಡೆ ದೇವಸ್ಥಾನ ಇರ್ಬೇಕು ಗೈಸ್. ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಒಳಗಡೆ ಏನೈತಿ ಅಂತ. ಇಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಫೋಟೋಶೂಟ್ ಅದು ಇದು ತೆಗಿತಾವ್ರೆ. ನಾವು ಬಂದಿರೋ ಟೈಮ್ ಬಂದು ಬೆಳಿಗ್ಗೆ 6 ಗಂಟೆ. ಸಕ್ಕತ್ತಾಗೈತೆ ಗೈಸ್, ಲಿಟ್ರಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಬರಕ್ಕೆ. ನೀವು ಮದುವೆ ಆಗಿ ಫೋಟೋಶೂಟ್ ಮಾಡಿಸ್ರಿ ಅಂದ್ರೆ ಬೇರೆಯವ್ರು ಮಾಡಿಸ್ತಿರೋ ಫೋಟೋಶೂಟ್ ನೋಡ್ಕೊಂಡ್ ಕುಂತಿದ್ದೀರಲ್ಲ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗ್ತದೆ. ಏನ್ ಹೇಳಿ, ನಾನ್ ಮಿಸ್ಟರ್ ಸೂರ್ಯನ್ ನೋಡ್ತಿದ್ದೀನಪ್ಪ. ಮೀಟರ್ ಬೇಕು, ಮೀಟರ್ ಮೀಟರ್. ಎಲ್ಲೇ ಮಿಸ್ಟರ್ ಸೂರ್ಯ ಎಲ್ಲಿದ್ಯಪ್ಪ? ನಿನ್ ಜನ್ಮಕ್ಕೆ ಹೋಗೋ. ಇಷ್ಟೊತ್ತಿಗೆ ಎದೋಳದು ಮಗ ಕೇಳೋದು. ಏನ್ ಉತ್ತರ ಕೊಡ್ತೀಯಪ್ಪ ಇದಕ್ಕೆ ಸೂರ್ಯ? 7 ಗಂಟೆ ಆಗೈತೆ, 6 ಗಂಟೆಗೆ ಹೇಳಿದಲ್ವಾ ಮಕ್ಳ ನಿನ್ಗೆ ಇವಾಗೆಲ್ಲ ಐತೆ ಇರ್ರಿ ಅಂತ ಹೇಳಿ. ಬೇಸಿಗೆಗೆ ಬರ್ತೀನಿ ಬಡಿತೀನಿ ಅಂತ. ಗೈಸ್ ಲಿಟ್ರಲಿ ಸಿಕ್ಕಾಬಟ್ಟೆ ಜನ ಅವ್ರೆ, ಒಂದು 50-60 ಜನ ಅವ್ರೆ ಗೈಸ್. ಇನ್ನೊಂದು 5 ನಿಮಿಷ ರೆಸ್ಟ್ ಮಾಡಿದ್ರೆ ಕಂಪ್ಲೀಟ್ ತೋರಿಸ್ತೀನಿ ನಿಮ್ಗೆ ಏನೇನೈತೆ ಅಂತ. ವೆಯ್ಟ್ ಮಾಡೋಣ, ಸ್ಟಿಲ್ ವೈಟಿಂಗ್ ಗೈಸ್. ಈ ಆ್ಯಂಗಲ್ ಅಲ್ಲಿ ಒಂದ್ಸಲ ಹತ್ಬೇಕು ಅಂತ ಅನ್ಕೊಂಡಿದೆ. ಈ ನಮ್ ಡಾರ್ಲಿಂಗ್ ಕೃಷ್ಣ ಅವ್ರು ಬರ್ತಾರಲ್ಲ ಹೀರೋ ಸರ್, ನೋಡಿ ಡೋರ್ ಹಾಕ್ಬಿಟ್ಟವ್ರು ಗೈಸ್. ದೇವಸ್ಥಾನ ಎಷ್ಟು ಹಳೇದೋ ಗೊತ್ತಿಲ್ಲ ಗೈಸ್, ಸಖತ್ತಾಗೈತೆ. ಇದ್ರ ಬಗ್ಗೆ ಲಿಟ್ರಲಿ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಹೇಳೋದು ತಪ್ಪಾಗುತ್ತೆ. ಒಳಗಡೆ ನಮ್ಗೆ ಅದೇನೋ ಹೇಳ್ತಾರಲ್ಲ ಗೈಸ್, ರವಿ ಕಾಣೋದನ್ನ ಕವಿ ಕಾಣ ಅಂತ, ಆ ಥರ ಏನಾದ್ರು ಕಾಣುತ್ತಾ? ಅದ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ. ತಂದೆ ಕಾಪಾಡಪ್ಪ, ಕಾಲಭೈರವ. ಏನ್ ಸಗದಾಗ ಕಾಣಿಸ್ತಿದ್ ನೋಡಿ ಗೈಸ್. ಹಳೆ ಕಾಲದವು ಇದು ದೇವ್ರಿಗೆ ಅಭಿಷೇಕ ಮಾಡೋದು. ಇವಾಗ ಇದಾಗ್ಬಿಟ್ಟೈತೆ. ಸಖತ್ತಾಗೈತೆ ಗೈಸ್ ದೇವಸ್ಥಾನ ಮಾತ್ರ. ಹಳೇದ್ರಲ್ಲೇ ಹಳೆ ಕಾಲದ ದೇವಸ್ಥಾನ. ಕ್ಯಾಮ್ರಾಮ್ಯಾನ್ ಮುಸ್ತಫನ್ ಜೊತೆ ತೆಗೀರಿ ಗೈಸ್, ತಿರ್ಗಾ ಬರೋಣ ಆ ಕಡೆ. ಗೈಸ್ ಮಿಸ್ಟರ್ ಸೂರ್ಯ, ಜಮೀರ್ ಅಹಮದ್ ಬೈ ಬಂದಿದ್ದಾರೆ ಇವಾಗ. ಕಂಗ್ರಾಚುಲೇಷನ್ ಬ್ರದರ್. ಕಂಟೆಂಟ್ ಬೇಕು ಅಂದ್ರೆ ಏನ್ ಬೇಕಂದ್ರೆ ಹೇಳ್ತಾ ಇರ್ಬೇಕಷ್ಟೇ. ಏನ್ ಜಮೀರ್ ಬೈ ಏನ್ ಬೇಜಾರ್ ಮಾಡ್ಕೊಂತಾರೆ? ಅವ್ರು ನಮ್ದೇ ಕ್ಷೇತ್ರ, ಚಾಮರಾಜನಗರ ಕ್ಷೇತ್ರ. ನಮ್ದೊಂದು ನೋಟ್ ಇದೆ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನಮ್ದೊಂದು ನೋಟ್ ಇದೆ, ಚಾಮರಾಜಪೇಟೆ. ನಮ್ದು ಸಣ್ಣ ಸಣ್ಣ ತಪ್ಪುಗಳಷ್ಟೇ, ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಇರೋ ಗೈಸ್, ಇವಾಗ ನಾವು ಕಣ್ಣಾರೆ ನೋಡಿದೀವಿ ಗೈಸ್. ಅದ್ ಏನ್ ಜನ, ಅದ್ ಏನಪ್ಪ ಎಷ್ಟು ಅಂತ ಹೇಳೋದು ಅವ್ರಿಗೆ. ಇಲ್ಲಿ ನೋಡ್ರಿ, ಅಷ್ಟು ಹೇಳ್ದೆ ಇವಾಗ ತಾನೆ ಪ್ಲಾಸ್ಟಿಕ್ ಬಿಸಾಕ್ಬಿಟ್ಟು ಹೋಗೋರಿ. ಕೇಳ್ದೆ ನಮ್ಮನ್ ಕೆಳಗಡೆ ಇಳಿಸ್ತಾವ್ರೆ. ಏನ್ ಅದೇ ಅಂತ ಗೊತ್ತಿಲ್ಲ. ಯಾವ್ದೋ ಒಂದು ದೇವಸ್ಥಾನ ಇದೆ ಗೈಸ್ ಇಲ್ಲಿ ಕೆಳಗಡೆ. ಬಂದಾಗ ನೀವು ಬಂದು ಕೈ ಮುಕ್ಕೊಂಡು ಹೋಗ್ರಿ. ಅಲ್ಲಿ ಮೇಲ್ಗಡೆನೆ ನಿಂತ್ಕೊಂಬೇಡಿ, ಹೆಂಗ್ ಕಳಿಬೇಕು ಅಂತ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಲಿಟ್ರಲಿ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿದೆ. ಹತ್ತದ ಯಾಕೆ ಡೌಟ್ ನನ್ಗೆ ಯಾಕೆ ಹೇಳಿದ್ರೆ. ನನ್ನಂತ ದಪ್ಕಿರೋನೆ ಕೆಳಗಿಳಿತಾ ಇದ್ದೀನಿ. ನೀವು ಸಣ್ಣಕಿದ್ದೀರ, ಇವನ್ ತರ ಇದ್ದೀರ, ಮೋಹನ್ ಅಂತಾರ. ನೀವು ಬಂದು ಕೆಳಗಿಳಿದು ದೇವ್ರ ದರ್ಶನ ಮಾಡಬೇಕು. ಆಹಾ, ಅಯ್ಯಪ್ಪ, ಹಿಂಗೈತೆ ದಾರಿ ಇದು ಗೈಸ್. ಆ ಬೆಟ್ಟ ಇದೆಯಲ್ಲ, ಬೆಟ್ಟದ ಕೆಳಗಡೆನೆ ಇರೋದು ಗೈಸ್.
ಆಮೇಲೆ ನೀವು ಎಕ್ಸ್ಪೆಕ್ಟ್ ಎಲ್ಲ ಮಾಡ್ಬೇಡಿ, ಡ್ರೋನ್ ಶಾಟ್ ತೆಗಿತಾನೆ ಮತ್ತು ಇದರೆಲ್ಲ ಆಗ್ತಾನೆ ಅಂತ. ಅಷ್ಟೆಲ್ಲ ಬಜೆಟ್ ಇಲ್ಲ ನಮ್ಮ ಹತ್ರ. ನೋಡೋಣ ಮುಂದಿನ ದಿನಗಳಲ್ಲಿ ದೇವ್ರ ಕೊಟ್ಟರೆ ಡ್ರೋನ್ ಶಾಟು ತೆಗಿತೀವಿ. ಏನು ಇರೋದಿಲ್ಲ ಗೈಸ್, ಗಣೇಶಂದಲ್ಲ ಗೈಸ್, ಆಗದೈತೆ. ಕೈ ಮುಗಿಬೇಕು ಗೈಸ್, ತಾಯಿ ವಾ ಕಾಪಾಡವ್ವ. ಆಹಾ ಏನು ಸಖತ್ತಾಗೈತೆ ನೋಡಿ ಗೈಸ್ ದೇವಸ್ಥಾನ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ದೇವಸ್ಥಾನ ನೋಡಿ. ಆಹಾ ಗೈಸ್ ಇವಾಗ ಹೋಯ್ತಾ ಇದ್ದೀವಿ. ನಾನು ಹೇಳ್ದಾಗ ಅಂತ ಸುಮ್ಮನೆ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸುಮ್ಮನೆ ಆಯ್ತು ರೆಡಿನಾ? ನೀ ಸುಮ್ಮನೆ ಮಾಡ್ಲಾ? ಆಯ್ತು ಕ್ಯಾಮ್ರಾ ನೋಡ್ಬೋದು. ದ ಕ್ಯೂಟೆಸ್ಟ್. ಮೊದಲನೇ ಪೂಜೆ ನಮ್ಮದೇ ಆಗಬೇಕು ಅಂತ ನೋಡ್ರಿ, ಹುಡುಗರೆಲ್ಲ ಇಲ್ಲೇ ಇದ್ದೀವಿ ಗೈಸ್. ನಾವು ಹೋಗ್ಬೇಕು ಅಂದ್ಕೊಂಡು ಅಷ್ಟೇ, ಹೋಗಿಲ್ಲ, ಇಲ್ಲೇ ಇದ್ದೀವಿ. ಇವಾಗ ಫಸ್ಟ್ನೇ ಪೂಜೆ ನಾವೇ ಮಾಡಿಸೋದು ಗೈಸ್. ಬರೋ ಹೋಗೋಣ. ಎಷ್ಟೊಂದು ಅರ್ಚನೆ ಮಾಡಿಸ್ತೀವಿ ಗೈಸ್ ಇವತ್ತು. ಸಬ್ಸ್ಕ್ರೈಬರ್ಗೋಸ್ಕರ ಅರ್ಚನೆ ಮಾಡ್ತಾನೆ. ಸಬ್ಸ್ಕ್ರೈಬರ್ಸ್ ನಿಮಗೋಸ್ಕರ ಗೈಸ್ ಸ್ಪೆಷಲಿ ಅರ್ಚನೆ ಮಾಡಿಸ್ತೀನಿ. ಅದಕ್ಕೆ ಏನು ಮಾಡಬೇಕು ಅವರು? ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸ್ಪೆಷಲ್ ಪೂಜೆ ಮಾಡಿಸ್ತಾ ಇದ್ದೀವಿ. ಲೈಕ್ ಮಾಡಿ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯೂಟ್ಯೂಬ್ ಗಂಟೆನ ಹೊಡೆದಾಡ್ ಬಿಸಿ ಹಾಕ್ರಿ. ಗಾಯ್ಸ್ ಫೈನಲ್ ಆಗಿ ಈ ದೇವಸ್ಥಾನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊಂತೀವಿ. ಖುಷಿ ಪಟ್ಟಿದ್ದೇನಪ್ಪ ಅಭಿ? ಇದೊಂದೇ ಮಾಸ್ಟರ್ ಪೀಸು. ಪಟ್ಟಿದ್ದೀನಿ. ಗೈಸ್ ಒಂದು ಏನ್ ಬೇಜಾರು ಅಂದ್ರೆ ಎಲ್ಲ ಮದುವೆ ಶೂಟ್ ಮಾಡಿಸ್ತಾ ಇರ್ತಾರೆ. ಯಾರ್ಯಾರು ಸಿಂಗಲ್ ಬರ್ತೀರೋ ಅವರೆಲ್ಲ ನೋಡಿ ಖುಷಿ ಪಡ್ಬೇಕು ನೀವು. ನಿಮ್ಗೊಂದಿನ ಬರುತ್ತೆ ಅದು ಅಂತ ಹೇಳ್ತಾ, ಅದು ಆ ಫಾಲ್ಸ್ ಅಂತೂ ಗೈಸ್ ತೋರ್ಸಕ್ಕಾಗ್ಲಿಲ್ಲ. ಮುಂದೆ ಯಾವತ್ತಾನ ಒಂದ್ಸಲ ಅಬ್ಬೆ ಫಾಲ್ಸೇ ತೋರಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.